ಬೆಳಗಾವಿ ನಗರದಲ್ಲಿ ತೀವ್ರ ಕುತೂಹಲ ಮೂಡಿಸಿದ್ದ ಬಸವಪ್ರಭು ಸ್ವಾಮೀಜಿ ರೇಪ್ ಕೇಸ್ನ ಪ್ರಹಸನಕ್ಕೆ ಹಲವು ತಿರುವುಗಳು ದೊರೆತಿವೆ. ದಿನಾಂಕ 22/6/2014ರಂದು ಅತ್ಯಾಚಾರ ಆರೋಪದಡಿ ಬಂಧಿತರಾಗಿದ್ದ ಬೆಳಗಾವಿ ಜಿಲ್ಲೆಯ ಮಹಾಂತೇಶ ನಗರದ ಗುರುಕುಲ ಮಠದ ಪೀಠಾಧಿಪತಿಗಳಾದ ಬಸವಪ್ರಭು ಮಹಾಸ್ವಾಮೀಜಿ ಇಂದು ದಿನಾಂಕ 21/8/2014ರಂದು ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ. ಈ ಕುರಿತು ಅವರ ಪರ ವಕೀಲರು ಕುಮುದಾ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ನಾನು ಹೇಳಬಯಸುವುದೇನೆಂದರೆ, ಇವತ್ತು ಗುರುಕುಲ ಮಠ ಲಿಂಗಾಯತ ಮಠ, ಆ ಲಿಂಗಾಯತ ಮಠದ ಸ್ವಾಮಿಯವರು 28/6/2014ರಂದು ಅರೆಸ್ಟ್ ಆಗಿದ್ದರು. ಅವ್ರ ಮೇಲೆ ರೇಪ್ ಕೇಸ್ ಅಂತ ಹೇಳಿ ಕಾಣಲಾರದಂಥ ಕೈಗಳು ಕೇಸ್ ಹಾಕ್ಸಿದ್ರು. ಇವತ್ತು ಅವರನ್ನು 2-3 ಸಲ DNA ರಿಪೋರ್ಟ್ ಚೆಕ್ ಮಾಡಿದ್ರು ಕೂಡ DNA ರಿಪೋರ್ಟು ನೆಗೆಟಿವ್ ಅಂತ ಹೇಳಿ ಬಂತು. ಅದಕ್ಕಾಗಿ ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜ್ ಸತ್ರ ನ್ಯಾಯಾಧೀಶರು ಅವರಿಗೆ ಜಾಮೀನನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಏನಾದರೂ ನಡಿಬೇಕಾದ್ರೆ ಕೋರ್ಟ್ದಲ್ಲಿ ನಡೀತದ, ಕೋರ್ಟ್ದಲ್ಲಿ ಏನು ತೀರ್ಮಾನ ಆಗ್ತದೆ ಅದನ್ನು ಪ್ರಶಾಂತ್ ರಜಪೂತ್ ಅವತ್ತು ಬಂದಿದ್ದಾರೆ. ಇಲ್ಲ, ಅದು ಕೇಸ್ ಹೆಂಗಾಯಿತು ಏನಾಯ್ತು ಅದ್ರ ಬಗ್ಗೆ ನೋ ಕಮೆಂಟ್ಸ್. ಅದು ಏನಿದ್ರು ಹೊರಗೆ ಬರ್ತಾ ಇದೆ ಅಷ್ಟೇ. ಓಕೆ. ಮೈಸೂರು ದಸರೆಗೆ ಪಳಗಿಸಿದ ಆನೆಗಳನ್ನು ಕಾಡಿನಿಂದ ನಾಡಿಗೆ ತಂದರೆ ಇಲ್ಲಿ ಖಾನಾಪುರ ಅರಣ್ಯದಿಂದ ಆನೆಗಳು ತಾವಾಗಿಯೇ ಕಾಡಿನಿಂದ ನಾಡಿಗೆ ಬರುತ್ತಿವೆ. ಖಾನಾಪುರ ಅರಣ್ಯದಿಂದ ಹಲಗಾದ ಸುವರ್ಣ ವಿಧಾನಸೌಧ ಹಾಗೂ ಮಚ್ಚೆ ಕಡೆಗೆ ಪ್ರತ್ಯಕ್ಷವಾಗಿವೆ. ಇದರಿಂದ ಜನರು ಒಂದು ಕಡೆ ಹರ್ಷ, ಇನ್ನೊಂದು ಕಡೆ ಆತಂಕದಲ್ಲಿದ್ದಾರೆ. ಆನೆಗಳನ್ನು ನೋಡಿ ಒಂದು ಕಡೆ ಕಣ್ತುಂಬಿಕೊಂಡರೆ ಇನ್ನೊಂದು ಕಡೆ ಜನರ ಬೆಳೆ ಹಾನಿ ಹಾಗೂ ಜೀವಹಾನಿ ಆದೀತು ಎಂಬ ಭಯ ಜನರಲ್ಲಿ ತುಂಬಿದೆ. ವಿಷಯ ತಿಳಿದ ಅರಣ್ಯ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಹಾಗೂ ಊರಿನ ಜನರ ಸಹಕಾರದಿಂದ ಆನೆಗಳನ್ನೀಗ ಮರಳಿ ಕಾಡಿಗೆ ಸೇರಿಸಲಾಗಿದೆ. ಈ ಕುರಿತು ಅರಣ್ಯ ಇಲಾಖೆಯ RFO ಸುನಿತಾ ನೆಂಬರ್ಗಿ ಕುಮುದಾ ಟಿವಿಯೊಂದಿಗೆ ಮಾತನಾಡಿದರು. ಅಲ್ಲಿ ಬೆಳಗ್ಗೆ 6 ಗಂಟೆಗೆ ನಮಗೆ ಹಲಗಾ ಗ್ರಾಮದೊಳಗೆ ಸುವರ್ಣಸೌಧ ಹತ್ರ ಆನೆ ಬಂದಿದ್ದಾವೆ ಅಂತೇಳಿ ಮೆಸೇಜ್ ಬಂತು. ಅಲ್ಲಿ ಹೋಗಿ ನಾವು 6 ಗಂಟೆಗೆ ಊರಲ್ಲೇ ಆನೆ ಬಂದಿದ್ದರಿಂದ ನಮ್ಮ ಸಿಬ್ಬಂದಿ ನಮ್ಮ ಕರ್ಕೊಂಡು ಇವರು ನಮ್ಮ ಸಹಾಯಕ ಅರಣ್ಯ ಸರ್ಕಾರ ಮಾರ್ಗದರ್ಶನದಲ್ಲಿ ಅಲ್ಲಿ ಹೋಗಿ ಅಲ್ಲಿಂದ ಬಸ್ತವಾಡ್, ಆಮೇಲೆ ಈ ಕಡೆಯಿಂದ ದಾಮ್ನೆ, ಯರ್ಮಳ್ಳಿ ಆ ಕಡೆಯಿಂದ ದಾಟಿಸಿ ಈಗ ಖಾನಾಪುರ ಜಂಗಲ್ಗೆ ನಾವು ತೊಗೊಂಡು ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಟುವರ್ಡ್ಸ್ ಖಾನಾಪುರ ಮೂವ್ ಆಗಿದ್ದಾವೆ. ಇನ್ನೇನು ಯಾವುದೋ ಪ್ರಾಣಹಾನಿ ಮತ್ತು ಏನೂ ಆಗಿಲ್ಲ. ಈ ಟುವರ್ಡ್ಸ್ ಖಾನಾಪುರ ಹೋಗ್ತಾ ಇರೋದ್ರಿಂದ ಸ್ವಲ್ಪ ರಿಲೀಫ್ ಐತಿ. ನಿನ್ನೆಯಿಂದನೂ ಇವತ್ತಿಂದ ನಮ್ಮ ಪೊಲೀಸ್ ಸಿಬ್ಬಂದಿನ ಸಾಕಷ್ಟು ಸಹಾಯ ಮಾಡಿದ್ದಾರೆ ಮತ್ತು ಗ್ರಾಮಸ್ಥರು ಸಹಾಯ ಮಾಡಿದ್ದಾರೆ. ಎಲ್ಲರಿಗೂ ನಾನು ಒಂದು ಧನ್ಯವಾದ ಹೇಳ್ತೀನಿ.